Hi everyone, welcome back to my channel. Students, SSLC board examination revision videos ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಪಾರ್ಟ್ 1 SSLC ಸೈನ್ಸ್ ಕ್ವಿಕ್ ರಿವಿಷನ್ ಅಲ್ಲಿ 1 ಮಾರ್ಕ್ ಕ್ವೆಶ್ಚನ್ಸ್ ಅನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಇವತ್ತಿನ ವಿಡಿಯೋ ಪಾರ್ಟ್ 2 SSLC ಸೈನ್ಸ್ ಕ್ವಿಕ್ ರಿವಿಷನ್ ಫಾರ್ 1 ಮಾರ್ಕ್. ಸೊ ಅಪ್ಕಮಿಂಗ್ ವಿಡಿಯೋಸ್ ನಲ್ಲಿ 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ ಹಾಗೂ 5 ಮಾರ್ಕ್ ಕ್ವೆಶ್ಚನ್ಸ್ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಹೆಲ್ಪ್ ಮಾಡ್ತೀನಿ. ಸೊ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ನ ಪ್ರಾವಿಷನಲ್ ಟೈಮ್ ಟೇಬಲ್ ಕೂಡ ಈಗಾಗಲೇ ರಿಲೀಸ್ ಆಗಿದೆ. ಸೊ ಡು ನಾಟ್ ವೇಸ್ಟ್ ಯೋರ್ ಟೈಮ್. ಸೊ ಆದಷ್ಟು ನಿಮ್ಮ ಟೈಮ್ ಅನ್ನ ಓದ್ಕೊಳ್ಳೋಕೆ ಯುಟಿಲೈಸ್ ಮಾಡಿ. ಸೊ ದೆನ್ ಲೆಟ್ ಸ್ಟಾರ್ಟ್ ಟುಡೇಸ್ ಸೆಷನ್. ಸೊ ದ ಫಸ್ಟ್ ಕ್ವೆಶ್ಚನ್ ಇನ್ ಟುಡೇಸ್ ಸೆಷನ್ ಇಸ್ ದ ಫ್ಯಾಮಿಲಿ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ದಟ್ ಹ್ಯಾಸ್ ದ ಫಂಕ್ಷನಲ್ ಗ್ರೂಪ್ AL. ನೋಡಿ, ನಿಮಗೆ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ನಲ್ಲಿ ಫಂಕ್ಷನಲ್ ಗ್ರೂಪ್ಸ್ ತುಂಬಾನೇ ಇಂಪಾರ್ಟೆಂಟ್. ಆಲ್ಕೋಹಾಲ್ ಹ್ಯಾಸ್ ದ ಸಫಿಕ್ಸ್ OL, aldehyde has the suffix AL, carboxylic acid has the suffix oic acid and ketone has the suffix ONE. ಅಂದರೆ ನೀವು ನೇಮ್ ಬರಿಬೇಕಾದ್ರೆ ಆ ಫಂಕ್ಷನಲ್ ಗ್ರೂಪ್ನ ನೇಮ್ಸ್ ಇಟ್ ಎಂಡ್ಸ್ ವಿತ್ OL. ಆಲ್ಕೋಹಾಲ್ ಆದರೆ OL ಇರುತ್ತೆ, ಆಲ್ಡಿಹೈಡ್ ಆದರೆ AL ಇರುತ್ತೆ. ಸೊ ನೀವು ಕ್ವಶನ್ ಅನ್ನ ಓದಿ, ಅ ಫ್ಯಾಮಿಲಿ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ದಟ್ ಹ್ಯಾಸ್ ದ ಫಂಕ್ಷನಲ್ ಗ್ರೂಪ್ AL ಅಂದರೆ ಇಟ್ ಈಸ್ ಆಲ್ಡಿಹೈಡ್. ಓಕೆ, so the next question is name the acid present in the sting of bees. So basically bees sting ಮಾಡಿದ್ರೆ ನಿಮಗೆ ಒಂದು ಆಸಿಡ್ ಎಂಟರ್ ಆಗುತ್ತೆ ನಿಮ್ಮ ಸ್ಕಿನ್ ಒಳಗಡೆ. ದಟ್ ಆಸಿಡ್ ಇಸ್ ಮೆಥನೋಯಿಕ್ ಆಸಿಡ್ ಆರ್ ಫಾರ್ಮಿಕ್ ಆಸಿಡ್. ಎಕ್ಸಾಮ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅಲ್ಲಿ ಮೆಥನೋಯಿಕ್ ಆಸಿಡ್ ಬದಲು ಫಾರ್ಮಿಕ್ ಆಸಿಡ್ ಕೊಟ್ಟಿದ್ರೆ ಅದು ಕೂಡ ಕರೆಕ್ಟ್. Both the answers are correct. Okay, so name the acid present in the sting of bees. The answer is methanoic acid or the formic acid. Okay, so bee sting ಮಾಡಿದಾಗ ನಿಮಗೆ ಯೂಶಲಿ ಇರಿಟೇಟ್ ಆಗುತ್ತೆ ನಿಮ್ಮ ಸ್ಕಿನ್ ಮೇಲೆ. ಸೊ ಇದರ ಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾನ ರಬ್ ಮಾಡಿದ್ರೆ ನಿಮ್ಮ ಆ ಒಂದು ಸ್ಕಿನ್ ಏರಿಯಾ ನ್ಯೂಟ್ರಲೈಸ್ ಆಗಿ ನಿಮಗೆ ಇರಿಟೇಷನ್ ಕಡಿಮೆ ಕೂಡ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್, ಗಿವ್ ಎನಿ 2 ಎಕ್ಸಾಂಪಲ್ಸ್ ಆಫ್ ಸ್ಟ್ರಾಟಜಿಕ್ ಮೆಟಲ್ಸ್. ಮೆಗ್ನೀಷಿಯಂ ಅಂಡ್ ಟೈಟಾನಿಯಂ ಆರ್ ದ ಎಕ್ಸಾಂಪಲ್ಸ್ ಫಾರ್ ಸ್ಟ್ರಾಟಜಿಕ್ ಮೆಟಲ್ಸ್. ದಿಸ್ ಕ್ವೆಶ್ಚನ್ ಈಸ್ ಫ್ರಮ್ ದ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಲೆಸನ್. ಸೊ ನೆಕ್ಸ್ಟ್, ವಾಟ್ ಆರ್ ಜೆನೆಟಿಕ್ಸ್? The study of heredity and the variation of inherited characteristics. Inherited andre the characteristics or the traits which is transferred from one generation to another generation. ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ ಗೆ ಟ್ರಾನ್ಸ್ಫರ್ ಆಗುವಂತ ಕ್ಯಾರೆಕ್ಟರಿಸ್ಟಿಕ್ಸ್ ನ ನಾವು ಇನ್ಹೆರಿಟೆಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೇವೆ. ಓಕೆ, ಸೊ ದ ಸ್ಟಡಿ ಆಫ್ ಹೆರಿಡಿಟಿ ಅಂಡ್ ವೇರಿಯೇಷನ್ ಆಫ್ ಇನ್ಹೆರಿಟೆಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಸ್ ಕಾಲ್ಡ್ ಆಸ್ ಜೆನೆಟಿಕ್ಸ್. ಓಕೆ, so the next question is, a person closed his eyelids when light was on him. It is an example for involuntary or reflex action. ನೋಡಿ, ಇನ್ವಾಲಂಟ್ರಿ ಆಕ್ಷನ್ ಅಂತಂದ್ರೆ ನಿಮಗೆ ಗೊತ್ತಿಲ್ಲದೇನೆ ನೀವು ಮಾಡುವಂತ ಆಕ್ಷನ್. ರಿಫ್ಲೆಕ್ಸ್ ಆಕ್ಷನ್ ಅಂದ್ರೆ ಸಡನ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಸೊ ನಿಮ್ಮ ಐಸ್ ಮೇಲೆ ಲೈಟ್ ಬಿದ್ದ ತಕ್ಷಣ ನೀವು ಸಡನ್ ಆಗಿ ರೆಸ್ಪಾಂಡ್ ಮಾಡ್ತೀರಾ. ಸೊ ಯು ನಾಟ್ ಟೇಕ್ ಟೈಮ್. ದಟ್ ಈಸ್ ಅ ಸಡನ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಯುವರ್ ಸರೌಂಡಿಂಗ್. So it is an example for reflex action. So reflex action is the answer. So the next question is, name the natural sources of each of the following. Citric acid is present in lemon, oxalic acid is present in tomato, lactic acid is present in milk, tartaric acid is present in the tamarind. And these are the natural resources for these acids. Whatever the acid I just read out now, so all these acids are present in these natural sources like lemon, tomato, milk and tamarind. Okay, so the next question is, what are fossils? Preserved remains or impressions or trace of any living things from the past geological age. ಭೂಮಿ ಒಳಗಡೆ ಇರುವಂತ ಒಂದು ಪ್ರಿಸರ್ವ್ಡ್ ರಿಮೇನ್ಸ್. ಓಕೆ, ಆ ಒಂದು ಇಂಪ್ರೆಷನ್ಸ್ ಅನ್ನ ಅದರ್ ಆರ್ ಎನಿ ಟ್ರೇಸ್ ಆಫ್ ಲಿವಿಂಗ್ ಥಿಂಗ್ಸ್ ವಿ ಕಾಲ್ ಇಟ್ ಆಸ್ ದ ಫಾಸಿಲ್ಸ್. ಓಕೆ, ಸೊ ಫಾಸಿಲ್ಸ್ ಆರ್ ದ ಪ್ರಿಸರ್ವ್ಡ್ ರಿಮೇನ್ಸ್ ಆರ್ ದ ಇಂಪ್ರೆಷನ್ಸ್ ಆರ್ ದ ಟ್ರೇಸ್ ಆಫ್ ಎನಿ ಲಿವಿಂಗ್ ಥಿಂಗ್ಸ್ ಫ್ರಮ್ ದ ಪಾಸ್ಟ್ geological age. Mention the 3 R's for saving our environment is the next question. So the 3 R's are reduce, recycle and reuse. Okay, by following these things we can save our environment. Okay, so the next question is, write any 2 examples for the homologous organs. See, the examples are the forelimbs of a frog and a man and our teeth and elephant's tusk. ಈ ಹೋಮೋಲಾಗಸ್ ಆರ್ಗನ್ಸ್ ಅಂದರೆ ಅದಕ್ಕೆ ಸ್ಟ್ರಕ್ಚರಲ್ ಡಿಸೈನ್, ಬೇಸಿಕ್ ಸ್ಟ್ರಕ್ಚರಲ್ ಡಿಸೈನ್ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಟೀತು ಹಾಗೂ ಎಲಿಫೆಂಟ್ ಟೀತ್, ಈಗ ಟಸ್ಕ್ ಅಂತ ಏನು ಹೇಳ್ತೀವಿ, ಇದೆರಡೂ ಕೂಡ ಟೀತ್. ಓಕೆ, ಸೊ ಬಟ್ ಎರಡರದು ಕೂಡ ಫಂಕ್ಷನ್ ಡಿಫ್ರೆಂಟ್ ಇದೆ. ಓಕೆ, 4 limbs of frog and 4 limbs of man, they have same basic structural design but their function is different. So that is the reason we call it as homologous organs. So the next question is, use of CFC free refrigerators is eco-friendly. Why? It is because CFC will harm the ozone layer. ಒಂದು ವೇಳೆ ರೆಫ್ರಿಜರೇಟರ್ ನಲ್ಲಿ ನಾವು CFC ಅಂದ್ರೆ ಕ್ಲೋರೋಫ್ಲೋರೋಕಾರ್ಬನ್ಸ್ ಅನ್ನು ಬಳಸೋದಾದ್ರೆ it will damage our ozone layer. When we damage our ozone layer, what happen?
UV rays will enter. So ozone layer is protecting the UV rays. That is the reason use of CFC refrigerators is eco-friendly. The next question is, what is monohybrid cross? It is a cross between the parents' offspring in only one trait. For example, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡೋದಾದ್ರೆ ಈಗ ಟಾಲ್ ಪೀ ಪ್ಲಾಂಟ್ ಆ್ಯಂಡ್ ಡ್ವಾರ್ಫ್ ಪೀ ಪ್ಲಾಂಟ್ ಅಂತ ಇದೆ. ಈ ಎರಡೂ ಕೂಡ ಪ್ಲಾಂಟ್ ಬೇರೆ. ಈ ಟಾಲ್ ಆ್ಯಂಡ್ ಡ್ವಾರ್ಫ್ ಅನ್ನೋದು ಒಂದೇ ಟ್ರೇಟ್. ದ ಟ್ರೇಟ್ ಈಸ್ ನೌ ದ ಹೈಟ್, ರೈಟ್? ಟಾಲ್ ಆ್ಯಂಡ್ ಡ್ವಾರ್ಫ್ ಅನ್ನೋದು ಒಂದು ಟ್ರೇಟ್. ಟ್ರೇಟ್ ಈಸ್ ನಥಿಂಗ್ ಬಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್. Understood? Next question is, what is catenation? The property of the element due to which it forms the covalent bond, very important, with other atoms of same element. To form a chain of atom, we call it as catenation. So catenation, tetravalency, ಈ ಕಾನ್ಸೆಪ್ಟ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್. ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಲೆಸನ್ ಅನ್ನ ನೀವು ಓದ್ಕೊಳ್ಬೇಕು. Next question, what is the role of decomposers in ecosystem? Decomposers like fungi and bacteria decomposes most of the dead plants as well as the animal matter. Okay, ಸೊ ಈಗ ಡೆಡ್ ಪ್ಲಾಂಟ್ಸ್ ಅಥವಾ ಆ್ಯನಿಮಲ್ಸ್ ಏನು ಸಾಯಿಲಲ್ಲಿ ಈಗ ಮಿಂಗಲ್ ಆಗಬೇಕು ಅಂತಂದರೆ, ಅದು ಕಂಪ್ಲೀಟ್ ಆಗಿ ಮಿಕ್ಸ್ ಆಗಬೇಕು ಅಂದರೆ, ಇಟ್ ಈಸ್ ವಿತ್ ದ ಹೆಲ್ಪ್ ಆಫ್ ದ ಡಿಕಾಂಪೋಸರ್ಸ್ ಲೈಕ್ ಫಂಗೈ ಆ್ಯಂಡ್ ದ ಬ್ಯಾಕ್ಟೀರಿಯಾ. ಸೊ ಫಂಗೈ ಆ್ಯಂಡ್ ಬ್ಯಾಕ್ಟೀರಿಯಾ ಏನು ಸಾಯಿಲಲ್ಲಿ ಪ್ರೆಸೆಂಟ್ ಆಗಿದೆ ಅದೇನಾಗುತ್ತೆ, ಡಿಕಾಂಪೋಸ್ ಮಾಡುತ್ತೆ. Decomposes the dead plants as well as the animal matter. Okay, that is why it is having a very major role in the ecosystem. So the next question is, state Newland's law of octaves, very important, periodic classification of elements na question. So every eighth element has the property similar to that of first one. ಅಂದರೆ ಈಗ ಫಸ್ಟ್ ಎಲಿಮೆಂಟ್ ಹಾಗೂ ಏಯ್ತ್ ಎಲಿಮೆಂಟ್, ಈಗ 1 2 3 4 5 ಈಗ ಏನು ನಾವು ನೋಡ್ತಿದ್ದೀವಿ ಅಪ್ ಟು ಏಯ್ತ್ ಎಲಿಮೆಂಟಲ್ಲಿ. ಸೊ ಫಸ್ಟ್ ಎಲಿಮೆಂಟ್ ಹಾಗೂ ಏಯ್ತ್ ಎಲಿಮೆಂಟ್ನ ಪ್ರಾಪರ್ಟಿ ಸೇಮ್ ಇರುತ್ತೆ. So the next question is, what is the one advantage of variation in organism? See, variation impact the reproductive or survival advantage. ತುಂಬ ಇಂಪಾರ್ಟೆಂಟ್ ಕ್ವಶನ್. ಈ ಕಾನ್ಸೆಪ್ಟೇ ತುಂಬ ಇಂಪಾರ್ಟೆಂಟ್. ನಿಮಗೆ 1 ಮಾರ್ಕಿಗಲ್ಲ ಅಂದರೆ 2-3 ಮಾರ್ಕ್ಸ್ಗೂ ಕೇಳ್ತಾರೆ. ಆಗ ನೀವು ಇಲಾಬ್ರೇಟ್ ಮಾಡಿ ಆನ್ಸರ್ಸನ್ನು ಬರೀಬೇಕಾಗತ್ತೆ. ವೇರಿಯೇಷನ್ನ ಅಡ್ವಾಂಟೇಜ್ ಏನು ಅಂತ ಕೇಳ್ತಾ ಇದ್ದಾರೆ. ಸಿ, ವೇರಿಯೇಷನ್ ಇಂಪಾರ್ಟ್ ರೀಪ್ರೊಡಕ್ಟಿವ್ ಆರ್ ಸರ್ವೈವಲ್ ಅಡ್ವಾಂಟೇಜ್. ಫಾರ್ ಎಕ್ಸಾಂಪಲ್, ಈಗ ನಾವು ಡಾಗ್ನ ನೋಡೋದಾದರೆ, ಸಿ ವೆನ್ in the earlier olden days what happened, the dog has crossed with some other variety of organism. So ಆಗ ಏನಾಗುತ್ತೆ, the resultant offspring will be with a different variety of dog. Clear? ಸೊ ಏನಾಗ್ತಿದೆ ಇದರಿಂದ, ಒಂದು ಸರ್ವೈವಲ್ ಅಡ್ವಾಂಟೇಜ್, ಎರಡನೇದು ಏನು ಅಂತಂದರೆ ರೀಪ್ರೊಡಕ್ಟಿವ್. ಈ ರೀತಿ ರೀಪ್ರೊಡಕ್ಷನ್ ಆಗುವಾಗ ವೇರಿಯೇಷನ್ಸನ್ನು ಕೂಡ ನಾವು ಫರ್ದರ್ ಲೆವೆಲ್ ಆಫ್ ಜನರೇಷನ್ಸ್ನಲ್ಲಿ ನೋಡಬಹುದು. ಓಕೆ, ಸೊ ದ ನೆಕ್ಸ್ಟ್ ಕ್ವೆಶನ್ ಇಸ್, ವಾಟ್ ಈಸ್ ಐಸೋಮೆರಿಸಮ್? It is a phenomenon in which organic compounds having same molecular formula but different structural formula. ಫಾರ್ ಎಕ್ಸಾಂಪಲ್, ಈಗ ನಾವು ಬ್ಯೂಟೇನನ್ನು ನೋಡೋದಾದರೆ, ಈ ಬ್ಯೂಟೇನ್ ಅನ್ನೋದು ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಆ್ಯಂಡ್ ಇದರ ಮಾಲಿಕ್ಯುಲರ್ ಫಾರ್ಮುಲಾ ಬಂದು C4H10. 4 2 8 + 2 10 ಆಗುತ್ತೆ. ನಿಮಗೆ ಜನರಲ್ ಫಾರ್ಮುಲಾ ಗೊತ್ತಿದೆ ಅನ್ಕೋತೀನಿ. ಜನರಲ್ ಫಾರ್ಮುಲಾ ಆಫ್ ಆಲ್ಕೆನ್ ಈಸ್ CnH2n+2. ಸೊ n = 4 ಹಾಕಿದ್ರೆ ನಮಗೆ C4H10 ಬರುತ್ತೆ. ಸೊ C4H10 ನಾವು ಈಗ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾದಲ್ಲಿ ಬರಿಬಹುದು. ಸ್ಟ್ರೇಟ್ ಚೈನ್ ಬರಿಬಹುದು, ಬ್ರಾಂಚ್ಡ್ ಚೈನ್ ಕೂಡ ಬರಿಬಹುದು. ಓಕೆ, ದ ಫಾರ್ಮುಲಾ ಇಸ್ ಸೇಮ್, ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಸೇಮ್, ಬಟ್ ಸ್ಟ್ರಕ್ಚರ್ಸ್ ವಿಲ್ ಬಿ ಡಿಫ್ರೆಂಟ್. ಸೊ ದ ನೆಕ್ಸ್ಟ್ ಕ್ವೆಶನ್ ಇಸ್, acidic acid is weak acid. How? Because it does not dissociate to give H+ ions more in number. Very very important. Acidic acid is weak acid. Weak acid ಅಂದರೆ ಅಲ್ಲಿ H+ ions ಏನಾಗಿರಲ್ಲ, ಹೆಚ್ಚಾಗಿ ಇರೋದಿಲ್ಲ. ಸೊ ನೆಕ್ಸ್ಟ್ ಕ್ವೆಶನ್ ಇಸ್, when a cell reproduces, what happens to DNA? When a cell reproduces, its DNA is copied and passed on to the offspring. ಈಗ ಒಂದು ಸೆಲ್ ರೀಪ್ರೊಡ್ಯೂಸ್ ಮಾಡ್ತಾ ಇದೆ ಅಂದರೆ ಆ ಸೆಲ್ಲಲ್ಲಿರುವಂಥ ಎಲ್ಲ ಕಾಂಪೊನೆಂಟ್ಸು ಕೂಡ ರೀಪ್ರೊಡ್ಯೂಸ್ ಆಗುವಂಥ ಇನ್ನೊಂದು ಆಫ್ಸ್ಪ್ರಿಂಗ್ನ ಸೆಲ್ಲಲ್ಲೂ ಕೂಡ ಎಂಟರ್ ಆಗುತ್ತೆ. Okay, so when a cell reproduces, what happens? Its DNA, whatever the DNA is present in the nucleus, will get copied and passed to the offspring. Offspring ಅಂದರೆ daughter or the child ಅಂತ ಹೇಳ್ತೀವಿ. ಸೊ ಸೈಂಟಿಫಿಕಲಿ ಯು ಆಲ್ವೇಸ್ ಯೂಸ್ ದ ಡಾಟರ್ ಸೆಲ್ಸ್. ಸೊ ಈಗ ಬರ್ತ್ ಆಗುವಂಥದ್ದು, ಇಟ್ ಮೇ ಬಿ ಬಾಯ್ ಆರ್ ಗರ್ಲ್, ಇಟ್ ಮೇ ಬಿ ಎನಿ ಕೈಂಡ್ ಆಫ್ ದ ಚೈಲ್ಡ್. ವಾಟ್ ಹ್ಯಾಪನ್, ದ DNA get passed from the parent to offspring. So the next question is, name the floral parts of the flower that develop into a fruit and seeds. ಸೊ ನಾವು ಈ ಫ್ಲವರಲ್ಲಿ ನೋಡಿದ್ರೆ ಫ್ರೂಟ್ಸ್ ಇರುತ್ತೆ, ಸೀಡ್ಸ್ ಇರುತ್ತೆ, ರೈಟ್? ಸೊ ದ ಫ್ಲೋರಲ್ ಪಾರ್ಟ್ ದಟ್ ಡೆವಲಪ್ಸ್ ಇಂಟು ಫ್ರೂಟ್, ಈ ಓವರಿ ಏನಂತ ನಾವು ಹೇಳ್ತೀವಿ ಆ ಫ್ಲವರ್ನಲ್ಲಿ, ದಟ್ ಓವರಿ ವಿಲ್ ಡೆವಲಪ್ ಇಂಟು ಫ್ರೂಟ್. And whatever the seeds we see, right, the ovules will develop as seeds. Okay, so the next question is, what is meant by homologous series?
ಯೂಶಲಿ ನಮಗೆ ಕಾರ್ಬೊನೇಟ್ಸ್ ಕಾಂಪೌಂಡ್ಸಲ್ಲಿರುವಂಥ ಹೋಮೋಲಾಗಸ್ ಸೀರೀಸ್ ಹಾಗೂ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನಲ್ಲಿರುವಂಥ ಹೋಮೋಲಾಗಸ್ ಆರ್ಗನ್ಸ್ ಕನ್ಫ್ಯೂಸ್ ಆಗುತ್ತೆ. ಯು ಶುಡ್ ನೆವರ್ ಕನ್ಫ್ಯೂಸ್. ಅದರಲ್ಲಿ ಹೋಮೋಲಾಗಸ್ ಆರ್ಗನ್ಸ್ ಇರುತ್ತೆ ಹೆರಿಡಿಟಿಲಿ, ಕಾರ್ಬೊನೇಟ್ಸ್ ಕಾಂಪೌಂಡ್ಸ್ನಲ್ಲಿ ಹೋಮೋಲಾಗಸ್ ಸೀರೀಸ್ ಇರುತ್ತೆ. A group of chemicals which have similar chemical properties in which their succeeding members differ from previous one by CH2. It is called as homologous series. Yav riti, I'll give you one example. See, methane's formula is CH4, the first member of alkane. Ethane is C2H6. 2 2s are 4 plus 2, 6. ಈಗ ನೀವು ನೋಡ್ಬೋದು, ಇಟ್ ಈಸ್ ಅ ಹೋಮೋಲಾಗಸ್ ಸೀರಿ. ಮೀಥೇನ್ ಅಂಡ್ ಈಥೇನ್ ಇಸ್ ಅ ಹೋಮೋಲಾಗಸ್ ಸೀರಿ. ಹೇಗೆ? ಸಿ ದ ಗ್ರೂಪ್ ಆಫ್ ಕೆಮಿಕಲ್ಸ್ ವಿಚ್ ಹ್ಯಾವ್ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟಿ, ಎರಡಕ್ಕೂ ಕೂಡ ಕೆಮಿಕಲ್ ಪ್ರಾಪರ್ಟಿ ಸೇಮ್ ಇದೆ. ಇದರ ಸಕ್ಸೀಡಿಂಗ್ ಮೆಂಬರ್ ಅಂದರೆ ಮೀಥೇನ್ನ ಸಕ್ಸೀಡಿಂಗ್ ಮೆಂಬರ್ ಈಗ ಈಥೇನ್. ಸೊ ಮೀಥೇನ್ಗೂ ಈಥೇನ್ಗೂ ಎಷ್ಟು ಡಿಫ್ರೆನ್ಸ್ ಇದೆ? CH2 ಡಿಫ್ರೆನ್ಸ್ ಇದೆ. ನೀವು ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಕಾರ್ಬನ್ ಡಿಫ್ರೆನ್ಸ್ ಇದೆ. ಇಯರ್ 1 ಕಾರ್ಬನ್, ಹಿಯರ್ ದೇರ್ ಇಸ್ 2 ಕಾರ್ಬನ್, ಆ್ಯಂಡ್ ಹಿಯರ್ ದೇರ್ ಇಸ್ 4 ಹೈಡ್ರೋಜನ್ಸ್, ಆ್ಯಂಡ್ ಹಿಯರ್ ದೇರ್ ಇಸ್ 6 ಹೈಡ್ರೋಜನ್ಸ್. ಇಲ್ಲಿಂದ ಇಲ್ಲಿಗೆ 2 ಹೈಡ್ರೋಜನ್ ಡಿಫರೆನ್ಸ್ ಇದೆ. ಓಕೆ, ಸೊ ದ ಸಕ್ಸೀಡಿಂಗ್ ಮೆಂಬರ್ ಇಸ್ differing from CH2 group. So the next question is 21st question. State modern periodic law. Very important. See, the properties of elements are the periodic functions of their atomic number. This is called as modern periodic law. Mendele's periodic law ಹಾಗೂ modern periodic law ತುಂಬಾ ಈಸಿ. ಸ್ಟೇಟ್ಮೆಂಟ್ ಒಂದೇ ಇರುತ್ತೆ, ನಿಮಗೆ ಎಂಡ್ ಆಫ್ ಸೆಂಟೆನ್ಸಲ್ಲಿ ವರ್ಡ್ ಮಾತ್ರ ಚೇಂಜ್ ಇರುತ್ತೆ. ಆ್ಯಂಡ್ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸ್ಟೇಟ್ ಮಾಡರ್ನ್ ಪೀರಿಯಾಡಿಕ್ ಲಾ ಅಂದಾಗ the properties of elements are the periodic functions of their atomic number. Next, state Mendeleev's periodic law andaga the properties of elements are the periodic functions of their atomic mass. Illi atomic number adre illi atomic mass agirutte. Next, the 23rd question, define galvanization. Process of applying a protective layer of zinc on a metal is called as the galvanization. So the next question is, acquired characters are not inherited. Why? ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಅಂದರೆ ಏನು? ನಿಮ್ಮ ಲೈಫ್ ಟೈಮಲ್ಲಿ ಬಂದಂಥ ಕ್ಯಾರೆಕ್ಟರ್. ಫಾರ್ ಎಕ್ಸಾಂಪಲ್, ನಿಮ್ಮ ಫ್ಯಾಮಿಲಿನಲ್ಲಿ ಯಾರು ಕೂಡ ಬ್ರಿಲಿಯಂಟ್ಸ್ ಇಲ್ಲ, ನೀವು ಬ್ರಿಲಿಯಂಟ್ ಆಗಿದ್ದೀರಾ ಅಂತಂದರೆ ಇಟ್ ಈಸ್ ಅಕ್ವೈರ್ಡ್ ಕ್ಯಾರೆಕ್ಟರ್ ಆ್ಯಂಡ್ ಇಟ್ ಇಸ್ ಎಫರ್ಟ್ ದಟ್ ಯು ಆರ್ ಪುಟ್ಟಿಂಗ್ ಇನ್ ಯುವರ್ ಲೈಫ್ ಟೈಮ್. ನೀವು ಚೆನ್ನಾಗಿ ಓದ್ತಿದ್ದೀರಾ, ಅದಕ್ಕೆ ನೀವು ಬ್ರಿಲಿಯಂಟ್ ಆಗಿದ್ದೀರಾ. ಓಕೆ, ಬಟ್ ಇಟ್ ಈಸ್ ನಾಟ್ ಇನ್ಹೆರಿಟೆಡ್. ನೀವು ನಿಮ್ಮ ಫಾದರ್ ಬ್ರಿಲಿಯಂಟ್ ಆಗಿದ್ದಾರೆ ಅಂತ ನೀವು ಬ್ರಿಲಿಯಂಟ್ ಆಗಬೇಕಾಗಿಲ್ಲ. ದ ಟ್ರೇಡ್ ವಿಚ್ ಇಸ್ ಅಕ್ವೈರ್ಡ್ ಇನ್ ಯುವರ್ ಲೈಫ್ ಟೈಮ್ ಇಸ್ ಕಾಲ್ಡ್ ಆಸ್ ಅಕ್ವೈರ್ಡ್ ಕ್ಯಾರೆಕ್ಟರ್. ದ ಅಕ್ವೈರ್ಡ್ ಕ್ಯಾರೆಕ್ಟರ್ ವಿಲ್ ನಾಟ್ ಬಿ ಇನ್ಹೆರಿಟೆಡ್. ಅದು ಕ್ಯಾರಿ ಆಗೋದಿಲ್ಲ. Okay, let me read the answer. Because acquired characters are in non-reproductive tissues. ಅದು ನಿಮ್ಮ reproductive tissues ನಲ್ಲಿ ಇರೋದಿಲ್ಲ. So that is the reason it cannot be passed to our DNA of germ cell. Germ cell ಅಂದರೆ sex cell. Okay, so next, what is geotropism? ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್, ಕೇಳ್ತಿರ್ತಾರೆ ಎಕ್ಸಾಮಲ್ಲಿ, ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ತಾರೆ, 1 ಮಾರ್ಕಲ್ಲಿ ಕೇಳ್ತಿರ್ತಾರೆ. ತುಂಬ ಸಿಂಪಲ್ ಆನ್ಸರ್. ಸ್ಟೇಟ್ಮೆಂಟ್ ಈಸ್ ಸೇಮ್ ಫಾರ್ ಆಲ್ ದ ಥಿಂಗ್ಸ್. ಸಿ, ವಾಟ್ ಈಸ್ ಜಿಯೋಟ್ರೋಪಿಸಮ್? ಫಸ್ಟ್ ಆಫ್ ಆಲ್, ಜಿಯೋ ಅಂದರೆ ಅರ್ತ್, ಓಕೆ, ಟ್ರೋಪಿಸಮ್ ಅಂದರೆ ಮೂವ್ಮೆಂಟ್. So growth of the parts of plants in response towards the force of gravity. Gravity ಅಂದರೆ ಅರ್ತ್ಗೆ ರಿಲೇಟ್ ಆದಂಥ ಒಂದು ಟಾಪಿಕ್. ಸೊ plants response to the force of gravity, we call it as geotropism. What is hydrotropism? Growth of parts of plant in response towards the water. Hydro ಅಂದರೆ water. Okay, so plants response towards water is called as hydrotropism. Photo ಅಂದರೆ light. So growth of parts of plant in response to light is called as phototropism. Chemo ಅಂದರೆ chemical. What is chemotropism? Growth of parts of plant in response to chemicals is called as chemotropism. ತುಂಬಾ ಈಸಿ ಕಾನ್ಸೆಪ್ಟ್ಸ್. ಸ್ವಲ್ಪ ನೀವು ಅದನ್ನು ಓದ್ಕೊಳ್ತಾ ಇದ್ರೆ ನಿಮಗೆ ಅದು ಮೈಂಡಲ್ಲಿ ಲಾಂಗ್ ಟರ್ಮಲ್ಲಿ ನೆನಪಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಇಸ್, write the name of second member of homologous series having the general formula CnH2n+2. CnH2n+2 is first of all alkane. Alkane ಅಲ್ಲಿ ಬರುವಂಥ ಫಸ್ಟ್ ಮೆಂಬರ್ ಬಂದು ಮೀತ್. ಫಸ್ಟ್ ಮೆಂಬರ್ ಬಂದು ಮೀತ್, ಸೆಕೆಂಡ್ ಮೆಂಬರ್ ಬಂದು ಈತ್ ಆಗಿರುತ್ತೆ. ಓಕೆ, ಸೊ ಸೆಕೆಂಡ್ ಮೆಂಬರ್ ಈಸ್ ಈತ್, ಸೊ ಇಟ್ ಈಸ್ ಈಥೇನ್. ಸೊ ಸೆಕೆಂಡ್ ಮೆಂಬರ್ ಆಫ್ ದಿಸ್ ಆಲ್ಕೇನ್ ಸೀರೀಸ್ ಈಸ್ ಈಥೇನ್. ಓಕೆ, ಜನರಲ್ ಫಾರ್ಮುಲಾ ನಿಮಗೆ ಗೊತ್ತಿದೆ, ತುಂಬಾ ಈಸಿ. ಸೊ ನೆಕ್ಸ್ಟ್ ಕ್ವೆಶನ್ ಇಸ್, ನೇಮ್ ದ ಪಾರ್ಟ್ ಆಫ್ ನ್ಯೂರಾನ್ ವೇರ್ ಇನ್ಫಾರ್ಮೇಷನ್ ಇಸ್ ಅಕ್ವೈರ್ಡ್. ನಿಮ್ಮ ಒಂದು ನ್ಯೂರಾನ್ ಸ್ಟ್ರಕ್ಚರ್, ಐ ಹೋಪ್ ನಿಮಗೆ ನ್ಯೂರಾನ್ ಸ್ಟ್ರಕ್ಚರ್ ಬರುತ್ತೆ, ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ನ್ಯೂರಾನನ್ನು ನೋಡಿ, ಈ ರೀತಿ ಒಂದು ಸ್ಟ್ರಕ್ಚರ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದೆ. Okay, this is the neuron structure. I just write roughly here. Okay, so ಈ ಒಂದು ನ್ಯೂರಾನ್ ಅಲ್ಲಿ the part of neuron where information is acquired. ನಿಮಗೆ ನೋಡ್ಬೋದು, ಇಲ್ಲಿ ಡೆಂಡ್ರೈಟ್ಸ್ ಇರುತ್ತೆ. ಸೊ ಡೆಂಡ್ರೈಟ್ಸ್ is the region where the information is acquired. Okay, this is the dendrite. So next question. So the next question is, name the largest cell present in the human body. Neuron. ನಿಮ್ಮ ಬಾಡಿನಲ್ಲಿರುವಂಥ ಲಾರ್ಜೆಸ್ಟ್ ಸೆಲ್, ಹ್ಯೂಮನ್ ಬಾಡಿನಲ್ಲಿರುವಂಥ ಲಾರ್ಜೆಸ್ಟ್ ಸೆಲ್ ಬಂದು ನ್ಯೂರಾನ್. ಕ್ವೆಶನ್,
the gene for brown hair is recessive, that of the gene for black colored hair. What is the hair color of a person who is inherited a gene for brown colored hair from the mother and a black colored hair from the father? ಒಂದನ್ನು ಎಲ್ಲರೂ ಕೂಡ ನೆನ್ಪಿಟ್ಕೊಳ್ಬೇಕು. ರಿಸೆಸಿವ್ ಅಂತಂದರೆ ಅಲ್ಲಿ ನಮಗೆ ಅಲ್ಲಿರುವಂಥ ಟ್ರೇಟ್ ಎಕ್ಸ್ಪ್ರೆಸ್ ಆಗೋದಿಲ್ಲ. ಯಾವಾಗ ಎಕ್ಸ್ಪ್ರೆಸ್ ಆಗುತ್ತೆ ಅಂದರೆ ಬೋತ್ ದ ಫಾದರ್ ಆ್ಯಂಡ್ ಮದರ್ ಇಬ್ಬರಲ್ಲೂ ಕೂಡ ರಿಸೆಸಿವ್ ಟ್ರೇಟ್ ಇದ್ದರೆ ಹುಟ್ಟುವಂಥ ಮಗುವಿನಲ್ಲೂ ಕೂಡ ನಾವು ರಿಸೆಸಿವ್ ಟ್ರೇಟನ್ನು ನೋಡಬಹುದು. ಒಂದು ವೇಳೆ ಫಾದರ್ನಲ್ಲಿ ರಿಸೆಸಿವ್ ಟ್ರೇಟ್ ಇದ್ದು ಮದರ್ನಲ್ಲಿ ಡಾಮಿನೆಂಟ್ ಟ್ರೇಟ್ ಇದೆ ಅಂತಂದರೆ ಹುಟ್ಟುವಂಥ ಮಗುವಿನಲ್ಲಿ ವಿ ಕ್ಯಾನ್ ಸಿ ದ ಡಾಮಿನೆಂಟ್ ಟ್ರೇಟ್. ಓಕೆ, ಸೊ ದಿಸ್ ಇಸ್ ಅ ಸಿಂಪಲ್ ಕಾನ್ಸೆಪ್ಟ್. ಈಗ ಜೀನ್ ಫಾರ್ ದ ಬ್ರೌನ್ ಹೇರ್ ಈಸ್ ರಿಸೆಸಿವ್ ಅಂದರೆ ಬ್ರೌನ್ ಹೇರ್ ರಿಸೆಸಿವ್ ಆಗಿದೆ, ಬ್ಲ್ಯಾಕ್ ಹೇರ್ ಈಗ ಡಾಮಿನೆಂಟ್ ಆಗಿದೆ. ಈಗ ಹುಟ್ಟುವಂಥ ಮಗುವಿನಲ್ಲಿ ಈ ಬ್ರೌನ್ ಕಲರ್ ಹೇರ್ ಈಸ್ ರಿಸೀವ್ಡ್ ಫ್ರಮ್ ದ ಮದರ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಹೇರ್ ರಿಸೀವ್ಡ್ ಫ್ರಮ್ ದ ಫಾದರ್. ಸೊ ಹುಟ್ಟುವಂಥ ಮಗುವಿನಲ್ಲಿ ಏನಾಗಿರುತ್ತೆ? ಆಬ್ವಿಯಸ್ಲಿ ದ ಡಾಮಿನೆಂಟ್ ಕ್ಯಾರೆಕ್ಟರ್ ಈಸ್ ಸೀನ್. ವಿಚ್ ಇಸ್ ದ ಡಾಮಿನೆಂಟ್ ಕ್ಯಾರೆಕ್ಟರ್ ಹಿಯರ್? ದ ಬ್ಲ್ಯಾಕ್ ಕಲರ್ ಹೇರ್ ವಿಚ್ ಇಸ್ ರಿಸೀವ್ಡ್ ಫ್ರಮ್ ದ ಫಾದರ್. Okay, so wherever the dominant character is there, we can see the dominant trait in the offspring. The next question is, convex mirror is commonly used as rear view mirror in vehicles. Why? They always give high dimness image. They have the wider field of view as they are curved outwards. This is the answer. Okay, so the next question is, what is Tyndall effect? Scattering of light by the colloidal particles, it is called as Tyndall effect. 35th question, general formula of alkane, alkene, alkyne. Again, it is very important repeated questions. Tumba exams ಅಲ್ಲಿ ಕೇಳಿದ್ದಾರೆ. Alkane general formula CnH 2n plus 2, alkene CnH 2n, alkyne CnH 2n minus 2. ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಕೂಡ ಜ್ಞಾಪಕ ಇಟ್ಕೊಳ್ಳೋಕ್ಕೆ. ಆಲ್ಕೇನಲ್ಲಿ +2 ಇದ್ದರೆ ಆಲ್ಕೀನಲ್ಲಿ +2 ಇರೋದಿಲ್ಲ, ಆಲ್ಕೈನಲ್ಲಿ -2 ಇರುತ್ತೆ. ಸೊ ದ ನೆಕ್ಸ್ಟ್ ಕ್ವೆಶನ್ ಇಸ್, ನೇಮ್ ದ ಪಾಯ್ಸನಸ್ ಗ್ಯಾಸ್ ಪ್ರೊಡ್ಯೂಸ್ಡ್ ಡ್ಯೂ ಟು ಇನ್ಕಂಪ್ಲೀಟ್ ಕಂಬಷನ್ ಆಫ್ ಫಾಸಿಲ್ ಫ್ಯೂಯಲ್ಸ್. ಇನ್ಕಂಪ್ಲೀಟ್ ಕಂಬಷನ್ ಆದಾಗ ನಮಗೆ ರಿಲೀಸ್ ಆಗುವಂಥ ಗ್ಯಾಸ್ ಕಾರ್ಬನ್ ಮೊನಾಕ್ಸೈಡ್ ಆರ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಆ್ಯಂಡ್ ದ 37th question is, can detergents be used to test the hardness of water? No. Detergents give foam or lather with both the soft and hard water. ಡಿಟರ್ಜೆಂಟ್ ಸಾಫ್ಟ್ ವಾಟರ್ ಹಾಗೂ ಹಾರ್ಡ್ ವಾಟರ್ ಎರಡರಲ್ಲೂ ಕೂಡ ಫೋಮ್ ಅಥವಾ ಲ್ಯಾದರನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, so we cannot use detergents to check the hardness of water. So next 38th question, suggest any two measures to avoid overloading in domestic circuits. So the first suggestion is, there should not be any short circuit in the circuit. So the next suggestion is, too many appliances should not be connected to the single socket. 39th question is, an iron ring is to be coated with copper. How can we do this without using the electricity? Without using electricity, iron nail should be coated. ಹೇಗೆ ಅಂದರೆ, when we dip the iron nail in the copper sulfate solution, CuSO4 solution ಅಲ್ಲಿ ನಾವು ಐರನ್ ನೇಲನ್ನು ಡಿಪ್ ಮಾಡಿದಾಗ ಏನಾಗುತ್ತೆ? Iron is most reactive element. Okay, the iron displaces the copper from copper sulfate solution. Copper sulfate solution ಇಂದ ಕಾಪರನ್ನು ಡಿಸ್ಪ್ಲೇಸ್ ಮಾಡುವಂಥ ಕೆಪಾಸಿಟಿ ಐರನ್ಗಿದೆ, ಬಿಕಾಸ್ ಇಟ್ ಈಸ್ ಮೋಸ್ಟ್ ರಿಯಾಕ್ಟಿವ್ ಮೆಟಲ್. The last question for this session is, sodium and potassium are placed in same group of modern periodic table if the molecular formula of sodium sulfate is Na2SO4, Na2SO4. Then decide the molecular formula of the potassium sulfate. Very simple. periodic classification ಅಲ್ಲಿ ನಿಮಗೆ ನೀವು ನೋಡ್ಕೊಳ್ಬೇಕಾಗುತ್ತೆ ಯಾವ ಒಂದು ಗ್ರೂಪಲ್ಲಿ ಯಾವ ಒಂದು ಪೀರಿಯಡಲ್ಲಿ ಇದೆ ಅಂತ. Sodium sulfate, that is Na2SO4, okay, and potassium sulfate, both are having same number of valence electron. ಈಗ ಸೋಡಿಯಂನ ನೋಡಿ, ಸೋಡಿಯಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು, ಫಸ್ಟ್ ಆಫ್ ಆಲ್ ಸೋಡಿಯಂದು ಅಟೋಮಿಕ್ ನಂಬರ್ ಬಂದು 11 ಆ್ಯಂಡ್ ಪೊಟ್ಯಾಷಿಯಮ್ದು ಅಟೋಮಿಕ್ ನಂಬರ್ ಬಂದು 19. So electronic configuration of sodium is 2,8,1 and the potassium is 2,8,8,1. ನೀವು ನೋಡ್ಬೋದು ಸೋಡಿಯಂ ಹಾಗೂ ಪೊಟ್ಯಾಷಿಯಂ ಎರಡೂ ಕೂಡ ಇಟ್ ಈಸ್ ಹ್ಯಾವಿಂಗ್ ಓನ್ಲಿ 1 ವೇಲೆನ್ಸ್ ಎಲೆಕ್ಟ್ರಾನ್. ಇದು ಹಾಗೂ ಫಸ್ಟ್ ಗ್ರೂಪ್ನಲ್ಲಿ ಇದೆ. ಓಕೆ, ಬೋತ್ ಆರ್ ಇನ್ ದ ಫಸ್ಟ್ ಗ್ರೂಪ್ ಆ್ಯಂಡ್ ಬೋತ್ ಆರ್ ಹ್ಯಾವಿಂಗ್ ದ ವೇಲೆನ್ಸ್ ಎಲೆಕ್ಟ್ರಾನ್ 1. Okay, so that is the reason now if the sodium sulfate is having the formula Na2SO4 and it is very simple to identify, potassium sulfate will be K2SO4. Clear? If you feel this video is useful and the content which I shared to you is helpful, please press the like button for my video and do share with your friends.
ಸೊ ಹೀಗೆ ಸಾಕಷ್ಟು ವಿಡಿಯೋಗಳನ್ನು ನಿಮ್ಮ SSLC ಬೋರ್ಡ್ ಎಕ್ಸಾಮಿನೇಷನ್ ಪ್ರಿಪರೇಷನ್ಗೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಡೂ ಸಪೋರ್ಟ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.